ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ತುಂಬ ಜನ ಕೇಳ್ತಿದ್ರು ಹಬ್ಬಕ್ಕೆ ಒಬ್ಬಟ್ಟಿನ ಸಾಂಬಾರು ತೋರಿಸ್ರಿ ಅಂತೇಳಿ. ಹಾಗಾಗಿ ನಿಮಗೆ ಒಬ್ಬಟ್ಟಿನ ಸಾಂಬಾರು ತೋರಿಸೋಣ ಅಂತ ಬಂದಿದ್ದೀನಿ. ಇದನ್ನು ಒಂದು ಸತಿ ಮಾಡ್ಕೊಂಡು ಊಟ ಮಾಡಿ, ನಿಮಗಂತೂ ಪಕ್ಕಾ ಇಷ್ಟ ಆಗೇ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಕುದ್ದಷ್ಟು 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 ಕೂಡ ತುಂಬ ರುಚಿ ಕೊಡುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲು. ಹಾಗಾಗಿ ನಿಮಗೆ ತೋರಿಸೋಣ ಅಂತೇಳಿ ನಾನಿವತ್ತು ಬಂದಿದ್ದೀನಿ. ಗಮನ ಕೊಟ್ಟು ನಾನು ಎಷ್ಟೆಷ್ಟು ತೋರಿಸಿದ್ದೀನಿ ಅಷ್ಟನ್ನು ನೋಡಿಕೊಂಡು ನೀವು ಮಾಡಿರಿ. ಸ್ವಲ್ಪ ಇದನ್ನೆಲ್ಲ ಅಚ್ಚಕಟ್ಟೆ ತೋರಿಸ್ಬೇಕು ಅಂತೇಳಿ ವೀಡಿಯೋ ದೊಡ್ಡದು ಮಾಡಿದ್ದೀನಿ. ಹಾಗೆ ಇದು ಹೊಸೊಬ್ರಿಗೆ ಅನುಕೂಲ ಆಗಲಿ ಅಂತೇಳಿ. ಹಾಗಾಗಿ ಬೇಜಾರಿಲ್ಲದಲ್ಲೇ ವೀಡಿಯೋ ನೋಡಿಬಿಟ್ಟು ಒಬ್ಬಟ್ಟಿನ ಸಾಂಬಾರು ಯಾರೆಲ್ಲ ಕೇಳಿದ್ರಿ ಅವರೆಲ್ಲ ಈ ಸಲ ಹಬ್ಬಕ್ಕೆ ಇದನ್ನು ಟ್ರೈ ಮಾಡಿ ಹೇಳಿ. ನೋಡಿರಿ, ನಾನಿಲ್ಲಿ ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಸಾರಿಗೆ ನಿಮಗೆ ಇವತ್ತು ಅಳತೆ ತೋರಿಸ್ತಾ ಇದ್ದೀನಿ. ನಾನು ಇಷ್ಟು ಬೇಳೆ ಬಸ್ತಿರ ಕಟ್ಟಿಟ್ಕೊಂಡಿದ್ದೀನಿ. ಈ ಒಂದು ಎಷ್ಟಿದೆ ಇದು ಬೇಳೆ ಕಟ್ಟಿಗೆ ಸರಿಯಾಗಿ ನಾನು ನಿಮಗೆ ಮಸಾಲೆ ಅಳತೆ ತೋರಿಸ್ತೀನಿ, ನೋಡ್ಕೊಳ್ರಿ. ಇಷ್ಟು ನೀರಿಗೆ ಗೊತ್ತಾಯ್ತಾ? ಇಲ್ಲಿ ನಾನು ತೊಗೊಂಡಿದ್ದೀನಿ 1.5 ಚಮಚ ಧನಿಯಾ ಕಾಳು ತೊಗೊಂಡಿದ್ದೀನಿ, ಅಂದರೆ ಕೊತ್ತಂಬರಿ ಕಾಳು. ಇಲ್ಲಿ 1 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆ, ಆಮೇಲೆ ಒಂದು 10 ಕಾಳಷ್ಟು ಮೆಂತೆ ಕಾಳು, ಇಷ್ಟೇ ಚಕ್ಕೆ, ಒಂದಿಷ್ಟು ಚಕ್ಕೆ, ಯಾಕಂದರೆ ನಾವು ಕಡಿಮೆ ಬೇಳೆ ಕಟ್ಟಾಯ್ತಲ್ಲ ಅದಕ್ಕೆ. ಆಮೇಲೆ ಒಂದು 4 ಲವಂಗ ಬೇಕಾದ್ರೆ ನೀವು ಎರಡೇ ಬೇಕು ಅಂದರೆ ಎರಡೇ ಹಾಕ್ಕೋಬೋದು. 1 ಏಲಕ್ಕಿ, ಆಮೇಲೆ ಒಂದು 10 ಕಾಳು ಮೆಣಸು. ಆಯಿತಾ? 1 2 3 4 5 6 7 8 ಐಟಮ್ಸ್ ಆಯಿತು. ನಾನಿಲ್ಲಿ ಈ ಚಕ್ರ ಮಗ್ಗನ್ನ ಇಷ್ಟು ಹಾಕೋದಿಲ್ಲ, ನಿಮಗಿದು ತೋರಿಸೋಣ ಅಂತೇಳಿ ತೋರಿಸ್ತಿರೋದು. ಮೊದಲೇ ಮುರಿದಿಟ್ರೆ ನಿಮಗೆ ಗೊತ್ತಾಗಲ್ಲ ಅಂಥೇಳಿ ಈ ಚಕ್ರ ಮಗ್ಗನ್ನ ಇಷ್ಟೇ ಹಾಕೋದು. ನಾನು ನೋಡಿರಿ, ಇಷ್ಟೇ ಹಾಕೋದು, ಇಷ್ಟೇ ಸಾಕು. ನಿಮಗಿದು ಚಕ್ರ ಮಗ್ಗು ಅಂತ ಕೇಳಿದ್ರೆ ನಿಮಗೆ ಮೇಲೆ ಗೊತ್ತಾಗಲ್ಲ ಕೆಲವರಿಗೆ ಅಂಥೇಳಿ ಇದನ್ನು ಪೂರ್ತಿ ಇದನ್ನೇ ಇಟ್ಟಿದ್ದೆ. ಇಷ್ಟು ಸಾಕು, ಇದೇನು ಬೇಕು ಅಂತ ಏನಿಲ್ಲ. ನಿಮಗೆ ಇದ್ರದ್ದು ಏನು ಇದ್ರ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಇದನ್ನು ನೀವು ಬಿಡ್ಬೋದು. ಬೇಕು ಅಂತಂದರೆ ಒಂದಿಷ್ಟು ಹಾಕೋಬೋದು. ಇದು ಜಾಸ್ತಿ ಹಾಕಿದ್ರಿ ಅಂತಂದರೆ ಮಸಾಲೆ ಗತ್ತಾಗ್ಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ಹಂಗಾಗಿದ್ದು ಆದಷ್ಟು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ರಿ. ಇದನ್ನು ಬೇಕಾದ್ರೆ ಇದರಲ್ಲಿ ಅರ್ಧ ಹಾಕಿದರೂ ನಡೆಯುತ್ತೆ. ನೀವು ಜಾಸ್ತಿ ಹಾಕಿದರೆ ಮಾತ್ರ ಸಾರು ತಿನ್ನೋಕ್ಕೆ ಬರೋಲ್ಲ, ಹಂಗಾಗ್ಬಿಡುತ್ತೆ. ಬರೀ ಇದನ್ನು ಹುರ್ಕೋಬೇಕಾಗತ್ತೆ. ಇದನ್ನ ಹೆಂಗೆ ಹುರ್ಕೊಳ್ಳೋದು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿರಿ, ನಾನಿಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸಣ್ಣೂರಿನಲ್ಲೇ ಹುರ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ಜಾಸ್ತಿ ಹುರಿ ಇಟ್ಕೊಬೇಡ್ರಿ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಸ್ವಲ್ಪ ಬಾಣಲಿ ಸ್ವಲ್ಪ ಬಿಸಿ ಆಗ್ತದೆ ಅಂಕಲೇ. ಇವಾಗ ನೀವು ಕೆಲವರು ಎಲ್ಲದನ್ನು ಒಟ್ಟಿಗೆ ಹಾಕೊಂಡು ಹುರ್ಕೊತಾರೆ. ಎಲ್ಲದನ್ನು ಒಟ್ಟಿಗೆ ಹಾಕೋಬಾರ್ದು, ಎಲ್ಲವನ್ನೂ ಕೂಡ ಸಪ್ರೇಟಾಗಿ ಹುರ್ಕೋಬೇಕು ನೀವು. ನಾನಿಲ್ಲಿ ಫಸ್ಟು ಕೊತ್ತಂಬರಿ ಕಾಳು ಹುರ್ಕೋತಾ ಇದ್ದೀನಿ. ಕೊತ್ತಂಬರಿ ಕಾಳು ಮಾತ್ರ ನೀವು ಭಾರಿ ಜಾಗ್ರತೆ ವಹಿಸಿ ನೀವು ಹುರ್ಕೋಬೇಕಾಗುತ್ತೆ. ಯಾಕಂದರೆ ಒಂಚೂರು ಜಾಸ್ತಿ ಹುರಿದ್ಬಿಟ್ವು ಸೀದ್ಬಿಟ್ವು ಅಂದರೆ ಸಾರು ವಿಷಗರಿ ಇತ್ತು ಒಂಥರ. ಹಾಗಾಗಿ ನೀವು ಇದನ್ನು ಅಚ್ಚಕಟ್ಟಾಗಿ ಹುರ್ಕೋಬೇಕು. ಸಣ್ಣೂರಿನಲ್ಲೇ ಘಮ ಬಿಟ್ಕೊಳ್ಳುತ್ತೆ ಅದು. ಆ ಘಮ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ಸೀಸಬಾರ್ದು. ಚೆನ್ನಾಗಿ ಕೈ ಬಿಡ್ದಂಗೆ ಅದು ಘಮ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೊಳ್ರಿ. ಸಾಕು, ಚೆನ್ನಾಗಿ ಘಮ ಅಂತಿದ್ದಾವೆ. ಇವನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ರಿ. ಇವಾಗ ಎರಡನೇದು ಜೀರಿಗೆ ಸ್ವಲ್ಪ ಬೆಚ್ಚ ಮಾಡ್ಕೊಳ್ರಿ. ಯಾಕಂದರೆ ಒಂದೊಂದು ಗಟ್ಟಿ ಇರ್ತವೆ, ಒಂದೊಂದು ತೆಳ್ಳಗಿರ್ತವೆ. ಅಷ್ಟು ಒಂದು ಸತಿ ಹಾಕೊಂಡು ಹುರ್ಕೊಂಡ್ರಿ ಅಂತಂದರೆ ಒಂದೊಂದು ಹುರಿತವೆ, ಒಂದೊಂದು ಹಂಗೆ ಇರ್ತವೆ. ಅದಕ್ಕೆ ಜೀರಿಗೆ ಜಾಸ್ತಿ ಬಿಸಿ ಮಾಡೋದು ಬೇಡ, ಒಂದು ಚೂರು ಬೆಚ್ಚಗೆ ಅಷ್ಟೇ. ಯಾಕಂದರೆ ಏನಾದರೂ ಅದರಲ್ಲಿ ತೇವಾಂಶ ಇತ್ತು ಅಂತಂದರೆ ನುಣ್ಣಗಾಗಲ್ಲ ಅಂತ ಮಿಕ್ಸಿನಲ್ಲಿ. ಒಂಚೂರು ಹಿಂಗೆ ಬೆಚ್ಚಗೆ ಮಾಡ್ಕೊಂಡು ಇವನ್ನು ಹಂಗೆ ಹಾಕ್ಕೊಬಿಡ್ರಿ. ಸ್ವಲ್ಪ ಹಿಂಗೆ ಒಂದೆರಡು ಸತಿ ಅಂದ್ಕೊಂಡು ಹಾಕ್ಕೊಬಿಟ್ರಿ ಸಾಕು. ಆಮೇಲಿಂದ ಮೆಂತೆಕಾಳು ಒಂಚೂರು ನಿಮಗೆ ಸ್ವಲ್ಪ ಸಾರಿಗೆ ತೋರಿಸ್ತಿರೋದ್ರಿಂದ ಇಷ್ಟಿಷ್ಟೇ ಅಂತ ಅನ್ನಿಸ್ತವೆ. ನೀವು ಭಾಳ ಮಾಡಿದರೆ ಅವನ್ನೆಲ್ಲ ಡಬಲ್ ಮಾಡ್ಕೊಳ್ರಿ ಅಷ್ಟೇ. ನೀವು ಜಾಸ್ತಿ ಮಾಡ್ತಿದ್ದೀರ ಸಾರು ಅಂತಂದರೆ ಎಲ್ಲನೂ ಡಬಲ್ ಮಾಡ್ಕೊಳ್ರಿ. ಇವಕ್ಕೆ ಮೆಂತೆ ಮಾತ್ರ ಒಂಚೂರು ಬಣ್ಣ ತಿರುಗೋ ತನಕ ಹುರ್ಕೋಬೇಕು. ಒಂಚೂರು ಮೆಂತೆ ಜಾಸ್ತಿ ಹಾಕ್ಬಿಡ್ರಿ. ಮೆಂತೆ ಜಾಸ್ತಿ ಹಾಕಿರೋ ಅಷ್ಟೇ ಸಾರು ಕಹಿ ಬರುತ್ತೆ. ಒಂಚೂರು ಹಿಂಗೇನೆ ಅವು ಬಣ್ಣ ಚೇಂಜ್ ಆಗ್ತವೆ. ಒಂಚೂರು ಬಾಣಲಿ ಕಾದುತ್ತಲ್ಲ, ಹಂಗಾಗಿ ಒಂಚೂರು ಆ ಕಡೆ ಈ ಕಡೆ ಹಿಂಗೆ ಹುರ್ಕೊಂಡ್ರೆ ಸಾಕು. ಹಿಂಗೆ ಸಾಕಿದನು.
ಇವಾಗ ಚಕ್ಕೆ ನಿಮಗಂತರ ಇಷ್ಟು ಪಿಳಿಕೆ ಅಂತ ಅನ್ನಿಸ್ತೈತೆ. ಇದು ಇಷ್ಟಿಷ್ಟೇ ಆಗಿರೋದ್ರಿಂದ ನಾನು ಸ್ವಲ್ಪ ಸಾರಿ ತೋರಿಸ್ತಿದ್ದೀನಿ. ಇದು ಇಬ್ಬರು ಮಾಡ್ಕೊಂಡು ಇಬ್ಬರು ಅಥವಾ ಮೂವರಿಗೆ ಸಾಕಾಗುತ್ತೆ. ನಿಮಗೆ ಕಾಣೋದೇ ಇಲ್ಲೇನೋ ಅದು ಬಾಣಲೆಯಲ್ಲಿ ಇಷ್ಟೇ ಇರೋದ್ರಿಂದ ಸಾಕಿದು. ಬಾಣಲಿ ಕಾದಿರೋದ್ರಿಂದ ಚೆನ್ನಾಗಿ ಅದನ್ನು ಬೇಗನೆ ಇದಾಗುತ್ತೆ. ಮೆಣಸು, ಏಲಕ್ಕಿ, ಇದೊಂದು ಚಕ್ರಮಗ್ಗ ಅಂದಿವಲ್ಲ, ಇದಕ್ಕಿಂತ ನೀವು ಕಡಿಮೆ ಹಾಕಿದ್ರೆ ನಡೆಯುತ್ತೆ. ನಿಮ್ಗೆ ಇಷ್ಟ ಆಗಲ್ಲ ಅಂತಂದರೆ ಇದು, ಇಲ್ಲ ಆಗದೇ ಇದ್ರೂ ನಡೆಯುತ್ತೆ. ಇದು ನಿಮ್ಮ ಇಚ್ಛೆ. ಇದು ಹಿಂಗೆ ಅಂದ್ಕೊಂಡು ಹುರಿಬೇಕು. ಇವು ಯಾವೂ ಕೂಡ ಜಾಸ್ತಿ ಹುರಿದ್ರೆ ಏನಾಗುತ್ತಪ್ಪ ಅಂದರೆ ಮಸಾಲೆ ಪದಾರ್ಥಗಳು ಕಹಿ ಅಂಶ ಹೆಚ್ಚಾಗ್ಬಿಡುತ್ತೆ ಅದರಲ್ಲಿ ಜಾಸ್ತಿ ಹುರಿದ್ರೆ. ಹಾಗಾಗಿ ಒಂಥರ ಒಂದು ಕೂರ್ಗೂ ಹುರ್ಕೋಬೇಕು. ಸಾಕಷ್ಟು ಇದನ್ನು ಈ ಬಟ್ಲಕ್ಕೆ ಹಾಕ್ಕೊಬಿಡ್ರಿ. ಇವಾಗ ಸ್ಟವ್ ಆಫ್ ಮಾಡಿರಿ. ಸ್ಟವ್ ಆಫ್ ಮಾಡಿಬಿಟ್ಟು ಇವನ್ನೆಲ್ಲ ಲವಂಗ ಇದ್ವಲ್ಲ ಸಾಕು. ಲವಂಗ ಏನು ಜಾಸ್ತಿ ಉರಿಯೋದು ಬೇಡ. ಈ ಬಾಣಲಿ ಬಿಸಿಗೆ ಅವು ಒಂಚೂರು ಇವಾಗ್ತವೆ. ಇಷ್ಟಾದರೆ ಸಾಕಿದ್ದೀನಿ. ಇದಕ್ಕೆ ಹಾಕೊಳ್ರಿ. ಇವಾಗ ಹೋಳಿಗೆ ಸಾರಿಗೆ ಏನೆಲ್ಲ ಬೇಕು ಮಸಾಲೆ ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೊಂಡ್ವಿ. ಇಲ್ಲಿ ನೋಡಿರಿ, ಇಷ್ಟು ಹುರ್ಕೊಂಡಿದ್ದೀವಿ. ಇವಾಗ ಮುಂದಕ್ಕೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡಿರಿ, ನಾನೊಂದು ಸಣ್ಣ ಸೈಜ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಹೆಚ್ಕೊಂಡು ಇದನ್ನು ಎಣ್ಣೆ ಹಾಕಿ ಈಗ ಹುರ್ಕೋಬೇಕಿದ್ರಲ್ಲಿ. ಒಂದು ಇಷ್ಟು ಸೈಜು ಅಥವಾ ಇದಕ್ಕಿಂತ ಸಣ್ಣದಿದ್ರೂ ನಡೆಯುತ್ತೆ. ಇವಾಗ ನೋಡಿರಿ, ಅದೊಂದು ಈರುಳ್ಳಿನ ಹಿಂಗೆ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ಇದನ್ನು ಬಾಣಲಿಗೆ ಹಾಕಿ ಸ್ಟವ್ ಹಚ್ಚಿ ಒಂಚೂರು ಎಣ್ಣೆ ಹಾಕ್ಬೇಕು. ಎಣ್ಣೆ ಅದು ಉರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಇದನ್ನು ಚೆನ್ನಾಗಿ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನೀವು ಬಿರಿಯಾನಿಗೆಲ್ಲ ಹುರ್ಕೋತೀರಲ್ಲ, ಬಿರಿಯಾನಿ ಇಲ್ಲ ಪಲಾವ್ ಮಾಡ್ಬೇಕಾದ್ರೆ ಹುರ್ಕೋತೀರಲ್ಲ, ಹಂಗೆ ಹುರ್ಕೋಬೇಕು. ಇವನ್ನ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ಒಂದು 8 ಹೆಸಳು ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಹಾಕೋಬಿಡ್ರಿ. ಈರುಳ್ಳಿ ಒಂದು ಹತ್ತತ್ರ ಒಂದು ಅರ್ಧ ಮುಕ್ಕಾಲು ಭಾಗ ಅವು ಕಂದು ಬಣ್ಣಕ್ಕೆ ಬರ್ತಾವಲ್ಲ, ಆ ಒಂದು ಸಮಯಕ್ಕೆ ನೀವು ಇವನ್ನ ಹಾಕೇ ಬಿಡ್ರಿ. ಇವನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಇಷ್ಟು ಹಾಕ್ತಿದ್ದಂಕಲೆ ಇದನ್ನೂ ಒಂದು ಬಟ್ಲಿಗೆ ಹಾಕೊಳ್ರಿ. ನಿಮಗೆ ತೋರ್ಸೋಕ್ಕೆ ಅಂತ ಇಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ, ಮತ್ತು ನೀವೇನು ಹೆದರ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ ಇದಕ್ಕೇನೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡು ಹುರ್ಕೋಬೇಕು. ಇವಾಗ ಟೊಮೊಟೊ ಹಣ್ಣು ಇವೆಲ್ಲಿ ಬಚ್ಚಿಟ್ಕೊಂಡಿರ್ತಾವಲ್ಲ ಇಷ್ಟೇ ಅಂತ. ನೋಡಿರಿ, ಈ ಸೈಜೊಂದು ಟೊಮೊಟೊ ಹಣ್ಣು ತೊಗೋತಾ ಇದ್ದೀನಿ. ಕಡಿಮೆ ಸಾರಾಗಿರೋದ್ರಿಂದ ಒಂದು ತೊಗೋತಿದ್ದೀನಿ. ಜಾಸ್ತಿ ಮಾಡೋದ್ರೆ 2 ತೊಗೊಳ್ರಿ. ಇವಾಗ ಇದನ್ನು ಇದಕ್ಕೆ ಹಾಕೋತೀನಿ. ಹಾಕ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಹೋಳಿಗೆ ಸಾರಿದು. ಚೆನ್ನಾಗಿರುತ್ತೆ ಇದು. ಒಂದು 3 ದಿನ ಇಟ್ಕೊಂಡು ತಿನ್ಬೋದು ಹೋಳಿಗೆ ಸಾರೆಲ್ಲ. ಇವನು ಅಷ್ಟೇ ಚೆನ್ನಾಗಿ ಮೆತ್ತಗಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ಬೇಕು ಅಂತಂದರೆ ಇನ್ನೂ ಸಣ್ಣಕ್ಕೆ ಬೇಕಾದ್ರೆ ಹೆಚ್ಕೋಬೋದು, ಏನು ತೊಂದರೆ ಇಲ್ಲ. ಸಣ್ಣಕ್ಕೆ ಹೆಚ್ಕೊಂಡ್ರೆ ಬೇಗ ಉರಿಯುತ್ತೆ. ನಾನು ಸ್ವಲ್ಪ ದೊಡ್ಡಕ್ಕೆ ಹಿಂಗೆ ಹೆಚ್ಕೊಂಡು ಹುರ್ಕೋತೀನಿ.
ಸಾಕು ಎಷ್ಟು ಹುರಿದ್ರೆ. ಇವಾಗ ಇದನ್ನು ಕೂಡ ಈರುಳ್ಳಿ ಏನು ರುಬ್ಬಿಟ್ಕೊಂಡಿದ್ದೆ ಇದಕ್ಕೆ ಹಾಕೋತೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ, ಯಾಕಂದರೆ ಬಾಣಲೆ ಜಾಸ್ತಿ ಕಾದಿತ್ತು ಅಂತೇಳಿ. ಇವಾಗ ಒಣಮೆಣ್ಸಿಕಾಯಿ ಕೂಡ ಹುರ್ಕೋಬೇಕಾಗ್ತಾನೆ. ನಾನೊಂದು ನಾಲ್ಕು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು 3 ರುಬ್ಬಕ್ಕೆ ಹಾಕೋತೀನಿ, ಇನ್ನೊಂದೆರಡು ಹಾಗೆ ಸಾರಿನ ಜೊತೆಗೆ ಒಗ್ಗರಣೆಗೆ ಹಾಕೋದಕ್ಕೂ ಕೂಡ ಬಳಸ್ಕೊತೀನಿ. ಒಂದೆರಡು ಮುರಿದು ಹಿಂಗೆ, ಇನ್ನು ಮಿಕ್ಕಿದವು ಹಂಗೆ ಹಾಕ್ರಿ. ಆಮೇಲೆ ಒಂದೆರಡು ಕಡ್ಗಾಯಿ ಕೂಡ ಹಾಕ್ತೀನಿ ಖಾರಕ್ಕೆ. ನೋಡಿರಿ ಈ ಥರದ್ದು ಕಡ್ಗಾಯಿ ಹಾಕ್ತೀನಿ. ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಇವನ್ನೇ ಇವು ಮಾಡ್ಕೋಬೋದು ನೀವು. ಬ್ಯಾಡಗಿ ಮೆಣಸಿನ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಹೆಂಗೂ ಹಾಕ್ತೀವಲ್ಲ ಹಾಗಾಗಿ. ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಮೆಣಸಿನ್ಕಾಯಿ ಅಷ್ಟೇ ಭಾಳ ಹುಷಾರಾಗಿ ಹುರ್ಕೋಬೇಕು. ಇವನು ಕರಗಾದ್ವು ಅಂತಂದರೆ ಸಾರು ಕಹಿ ಆಗುತ್ತೆ, ಹಂಗಾಗಿ ಕರಗಾಗೋ ತನಕ ಹುರ್ಕೋಬಾರ್ದು. ಇಲ್ಲಿ ಸೀದತೆ ಅಂತೇಳಿ ಇದೇನಾರು ಆಗುತ್ತೆ ಅಂದ್ಕೊಬಿಡ್ರಿ, ಏನಾಗಲ್ಲ. ಅದು ಟೊಮೊಟೊ ಹಣ್ಣಿಂದ ಹುರಿದ್ವಲ್ಲ ಅದಕ್ಕೆ ಹಂಗೆ ಆಗೈತೆ. ಇವನು ಹುಷಾರಾಗಿ ಸಣ್ಣೂರಿನಲ್ಲೇ ಒಂಚೂರು ಹುರ್ಕೋಬೇಕು. ಒಂಚೂರು ಅದು ಹಸಿ ವಾಸನೆ ಹೋಗೋ ತನಕ, ಜಾಸ್ತಿ ಏನು ಬೇಡ, ಒಂಚೂರು ಹಸಿ ಸ್ಮೆಲ್ ಹೋಗೋವರೆಗೂ ಸಾಕು. ಇಷ್ಟು ಹುರ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನಾನೀಗ ಮಿಕ್ಸಿ ಜಾರ್ಗೆ ಈ ಮಸಾಲೆ ಪದಾರ್ಥಗಳೇನು ಹುರಿದಿಟ್ಕೊಂಡಿದ್ದೆ ಇದನ್ನಿಷ್ಟನ್ನು ಹಾಕೋತೀನಿ. ಇವಾಗ ಇದ್ರ ಜೊತೆಗೆ ಒಣಮೆಣ್ಸಿಕಾಯಿ ಕೂಡ ಹುರಿದಿಟ್ಕೊಂಡಿದ್ನಲ್ವ, ಅವನು ಒಂದೆರಡು ಹಾಕೋತೀನಿ. ಇವಾಗ ನೋಡಿರಿ, ಒಣಮೆಣ್ಸಿಕಾಯಿ ಕೂಡ ಹಾಕ್ಕೊಂಡು ಒಂದು 3 ಇನ್ನೊಂದೆರಡು ಹಾಕೋತೀನಿ. ಒಂದೆರಡು ಕಡ್ಗಾಯಿ ಖಾರಕ್ಕೂ ಸರಿ ಒಂದು ಥರ, ಒಂದೆರಡು ಇವೊಂದೆರಡು. ಇದನ್ನು ಹಾಕ್ಕೊಂಡು ನುಣ್ಣು ರುಬ್ಕೋಬೇಕು. ಇದನ್ನು ಇಷ್ಟನ್ನು ನುಣ್ಣಗಂದ್ರೆ ನುಣ್ಣು ರುಬ್ಕೋಬೇಕು. ನೋಡ್ರಿ ಈ ಥರ ಪುಡಿ ಮಾಡ್ಕೋಬೇಕು. ಘಮ ಅಂತಿರುತ್ತೆ, ಕಾಣಿಸ್ತಾ ನಿಮಗೆ? ಈ ಥರ ಪುಡಿ ಆದಮೇಲೆ ನಾವಿಲ್ಲೇನು ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಈ ಮೂರನ್ನು ಹುರ್ಕೊಂಡಿದ್ವಲ್ಲ ಇದನ್ನು ಇದಕ್ಕೆ ಹಾಕ್ಕೋಬೇಕು. ಇದನ್ನು ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲ ಸಪ್ರೇಟ್ ಬೇಕಾದ್ರೆ ರುಬ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಾನು ಸಪ್ರೇಟಾಗಿ ರುಬ್ಬೋಕ್ಕಾಗಲ್ಲ, ಅಷ್ಟೊಂದೆಲ್ಲ ನಮಗೆ ತಾಳ್ಮೆ ಇಲ್ಲ. ಇದಕ್ಕೆ ಹಾಕ್ಕೊಂಡ್ಬಿಟ್ಟು ರುಬ್ತೀನಿ. ಕೆಲವರು ಹಸಿ ತೆಂಗಿನಕಾಯಿ ಹಾಕೋತಾರೆ, ತೆಂಗಿನಕಾಯಿ ಬೇಕು ಅಂದವ್ರು ಹಾಕ್ಕೋಬೋದು, ಒಂದು ಚಮಚದಷ್ಟು. ಬೇಡ ಅಂದರೆ ಬಿಡ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಬೇಕಾದ್ರೆ ನೀವು ಬೇಳೆ ಬಸ್ತಿರ ಕಟ್ಟಿದೆಯಲ್ಲ, ಕಟ್ಟಿ ನೀರು ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೋದು, ಏನು ತೊಂದರೆ ಇಲ್ಲ. ನಾನು ಇದಕ್ಕೆ ನೀರು ಹಾಕ್ಕೊಂಡಿಲ್ಲ, ಯಾಕಂದರೆ ಟೊಮೆಟೊ ಹಣ್ಣಲ್ಲೂ ನೀರಿನಂಶ ಇರುತ್ತೆ, ಈರುಳ್ಳಿ ಇದ್ರೂ ನೀರಿನಂಶ ಇರುತ್ತೆ. ಹಂಗಾಗಿ ಏನು ಬೇಳೆ ನೀರೇನು ಹಾಕ್ಕೊಂಡಿಲ್ಲ. ನಿಮಗೆ ಬೇಕು ಅಂದರೆ ನೀವು ಸ್ವಲ್ಪ ಹಾಕ್ಕೊಂಡು ಬೇಕಾದ್ರೆ ಕೂಡ ರುಬ್ಕೋಬೋದು. ಇವಾಗ ಸಾರಿಗೆ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕ್ರಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಇದಕ್ಕೆ. ಜಾಸ್ತಿ ಅಂದರೆ ತೀರಾ ಜಾಸ್ತಿ ಅಲ್ಲ, ಒಂಚೂರು. ಯಾಕಂದರೆ ಒಂದು 2-3 ದಿನ ಇರುತ್ತಲ್ಲ ಸಾರಿದು, ಇದು ಕುದ್ದಷ್ಟು ರುಚಿ ಜಾಸ್ತಿ. ಸ್ವಲ್ಪ ಕಡಿಮೆ, ಇನ್ನೂ ಸ್ವಲ್ಪ ಹಾಕೋಣ. ಇವಾಗ ಇದಕ್ಕೆ ಸಾಸಿವೆ ಕಾಳು ಹಾಕ್ರಿ. ಸಾಸಿವೆ ಚಡಿತಿದ್ದ ಅಂಕಲೇ ಒಂದು 10 ಕಾಳು ಜೀರಿಗೆ ಹಾಕ್ರಿ. ಜೀರಿಗೆ ಸಿಡಿದಿದ್ದ ಅಂಕಲೇ ಸ್ಟವ್ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ. ಸ್ಟವ್ ಆಫ್ ಮಾಡಿದ್ದೀನಿ, ಮರಿಬೇಡ್ರಿ. ಯಾಕಂತಂದರೆ ಸ್ಟವ್ ಆನ್ ಆಗಿದ್ದರೆ ಖಾರದ ಪುಡಿ ಕರ್ಗಾಗ್ಬಿಡುತ್ತೆ, ಸೀದ್ಬಿಡುತ್ತೆ. ಆಮೇಲೆ ಒಂದು ಚೂರು ಅರಿಶಿನ, ಇಷ್ಟೇ ಅರಿಶಿನ, ಇವೆರಡು ಸೀಬಾರ್ದು, ಹಂಗಾಗಿ ನಾನು ಹಾಕೋತಿರೋದು. ಇವೆರಡನ್ನೂ ಹಿಂಗೆ ಇದು ಮಾಡ್ಕೊಂಡ್ರಿ. ಹಿಂಗೆ
ಸ್ಟವ್ ಆಫ್ ಮಾಡಿಲ್ಲ ಅಂದರೆ ಅದು ಇದಾಗ್ಬಿಡುತ್ತೆ ಅದು. ಆಮೇಲೆ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಒಂದೆರಡು, ಇದಕ್ಕೆ ಹಾಕಿರ್ತಾರೆ ಹಿಂಗೆ. ಇವಾಗ ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲ, ಇದನ್ನು ಇದಕ್ಕೆ ಹಾಕ್ಕೊಬಿಡ್ರಿ. ಈ ಥರ. ಈಗ ಸ್ಟವ್ ಆನ್ ಮಾಡಿ, ಸ್ಟವ್ ಹಚ್ಚಿರಿ. ಸ್ಟವ್ ಹಚ್ಚಿ ಮೀಡಿಯಮ್ ಉರಿಗಿಡಿ. ಇವಾಗ ಬೇಳೆ ನೀರಿದಾವಲ್ಲ, ಈ ಬೇಳೆ ನೀರನ್ನು ಕೂಡ ಜಾರೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ರಿ. ಇವಾಗ ಸಾಕು, ಅವೆಲ್ಲ ಹುರಿದಿರೋದ್ರಿಂದ ಇಲ್ಲೇನು ಮತ್ತೆ ತುರಿಬೇಕು ಅಂತ ಏನಿಲ್ಲ. ಅದು ಬೇಳೆ ಕಟ್ಟಲ್ಲ ನಿಮಗೆ ಜಾರು ಕೂಡ ತೊಳೆದು ಹಾಕ್ತಾ ಇದ್ದೀನಿ. ಸುಮ್ಮನೆ ಮತ್ತೆ ಬೇರೆ ನೀರು ಹಾಕಿದ್ರೆ ಸಾರು ಕೆಡುತ್ತೆ ಅಂತ, ರುಚಿ ಕೆಟ್ಟೋಗುತ್ತೆ ಅಂತ. ಇವಾಗ ಬೇಳೆ ನೀರು ಏನಿತ್ತು ಇದು ಅಷ್ಟನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಥರ ಹೋಳಿಗೆ ಸಾರು ಮಾಡಿ ನೋಡಿ, ತುಂಬ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ. ಭಾಳ ಚೆನ್ನಾಗಿ ಬರುತ್ತೆ, ತುಂಬ ಕುದ್ದಷ್ಟು ಭಾಳ ರುಚಿಯಾಗಿರುತ್ತೆ. ನಿಮಗೆ ಬೇಕು ಅಂತಂದರೆ ಇಂಗನ್ನು ಕೂಡ ಹಾಕ್ಕೋಬೋದು. ನಾನು ಇಂಗನ್ನು ಏನು ಅಷ್ಟು ಬಳಸಲ್ಲ ಅಡುಗೆಗೆ, ಹಂಗಾಗಿ ಇದಕ್ಕೇನು ಹಾಕ್ತಿಲ್ಲ. ಉಪ್ಪು ಅಷ್ಟೇ, ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನು ಕೈ ಎಳೆತು ಉಪ್ಪು ಹಾಕ್ತೀನಿ, ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ರಿ. ಆಮೇಲೆ ಹುಳಿನೂ ಅಷ್ಟೇ, ಟೊಮೆಟೊ ಹಣ್ಣು ಈಗಾಗಲೇ ಒಂದು ಹಾಕೊಂಡಿದ್ದೀವಿ, ಹುಣಸೆ ಹುಳಿನೂ ಕೂಡ ಹಾಕ್ಬೇಕು, ಎರಡೂ ಹಾಕ್ಬೇಕು, ಹುಣಸೆ ಹುಳಿ ಟೊಮೆಟೊ ಹಣ್ಣು. ಇದನ್ನು ಕೂಡ ಕಿವುಚಿ ಸ್ವಲ್ಪ ಹುಳಿ ಹಿಂಡ್ತೀನಿ. ನಿಮ್ಗೆ ಅನಿಸುತ್ತೆ ಖಾರದ ಪುಡಿ ಯಾಕೆ ಹಾಕಬೇಕು, ಒಣಮೆಣ್ಸಿಕಾಯಿ ಹಾಕಿದ್ವಲ್ಲ ಅಂತೇಳಿ. ನಾವೇನೇ ಒಣಮೆಣ್ಸಿಕಾಯಿ ಹಾಕಿದ್ರೂ ಕೂಡ ಏನಾಗುತ್ತಪ್ಪ ಅಂದರೆ ಒಣಮೆಣ್ಸಿಕಾಯಿ ಖಾರ ಪೂರ್ತಿ ಸಾರಿಗೆ ಬಿಟ್ಕೊಳಲ್ಲ. ಅದು ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಸಾರು ಕಲರೂ ಬರುತ್ತೆ, ಖಾರನೂ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ. ಅರಿಶಿನೂ ಸ್ವಲ್ಪ ಹಾಕ್ಬೇಕು, ಅದು ಕೂಡ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಹುಳಿಗೆ ಇನ್ನೂ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರಿ ಅಂತಂದರೆ ಸಾರನ್ನ ಫಸ್ಟ್ ಕ್ಲಾಸ್ ಆಗಿರೋ ಒಬ್ಬಟ್ಟಿನ ಸಾರು ರೆಡಿ ಆಗುತ್ತೆ ನೋಡಿರಿ. ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಪಕ್ಕ ಇಷ್ಟ ಆಗೇ ಆಗುತ್ತೆ. ಉಪ್ಪು, ಹುಳಿ, ಖಾರ ಇದು ಮೂರೂ ಕೂಡ ನಿಮ್ಮ ಇಚ್ಛೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನಾವಿಲ್ಲಿ ಹೋಯ್ತದೆ ಹೂರಣ ರುಬ್ಬಿಟ್ಟಿದ್ವಿ, ನಾವಿಲ್ಲಿ ಹೂರಣ ಮಾಡಿಟ್ಟಿದ್ದೀವಲ್ಲ, ಈ ಹೂರಣದಲ್ಲಿ ಒಂದು ಚಮಚ ಹೂರಣನ ಸಾರಿಗೆ ಹಾಕ್ತಾಯಿದ್ದೀನಿ ನೋಡಿರಿ, ಒಂದು ಚಮಚದಷ್ಟು. ನಿಮ್ಗೆ ಹೂರಣ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಚೂರು ಬೆಲ್ಲ ಹಾಕಬೇಕು. ಹೂರಣ ಇಲ್ಲ ಬೆಲ್ಲ ಎರಡರಲ್ಲೊಂದು ನೀವು ಹಾಕಲೇಬೇಕು, ಮರಿದಂಗೆ. ಬೀಳು ಬಿತ್ತು. ನಾವು ಹೂರಣನೇ ಹಾಕ್ತೀವಿ ಸ್ವಲ್ಪ. ನಾನು ಈ ಒಂದು ಹೋಳಿಗೆ ಸಾರು ಮಾಡಲಿಕ್ಕೆ ಈ ಒಂದು ಕಪ್ಪಲ್ಲಿ, ಈ ಟೀ ಕುಡಿಯೋ ಕಪ್ಪಲ್ಲಿ 2 ಕಪ್ಪು ತೊಗರಿಬೇಳೆ ಹಾಕಿದ್ದೆ. 2 ಕಪ್ ತೊಗರಿಬೇಳೆ ಹಾಕಿದ್ನಲ್ಲ, ಇದಕ್ಕೆ ನೀರು ಎಷ್ಟು ಹಾಕಿದ್ನಪ್ಪ ಅಂತಂದರೆ ನಿಮಗೆ ಒಂಚೂರು ಇದು ತಿಕ್ಲಿಡಿಸ್ಬೋದು. ಇದ್ರಾಗ 18 ಕಪ್ ನೀರು ಹಾಕಿದ್ದೆ ಬೇಯಿಸೋದಕ್ಕೆ ಅಂತೇಳಿ. ಯಾಕಂದರೆ ಹೋಳ್ಗೆಗೂ ಬೇಳೆ ಕಟ್ಟಬೇಕಲ್ವ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೆ. 2 ಕಪ್ ಬೇಳೆಗೆ ಇದೇ ಕಪ್ಪಲ್ಲಿ 18 ಕಪ್ ನೀರು ಹಾಕೊಂಡಿದ್ದು. ನಿಮಗೇನು 18 ಕಪ್ ಅಂದರೆ ಭಾಳ ಅಂತ ಅನ್ನಿಸ್ಬೋದು, ಭಾಳ ಏನೆಲ್ಲ ಇಷ್ಟೇ ಆಗಿರೋದು. ಅದು ಹೂರಣದ ವಿಡಿಯೋ ಮತ್ತು ಹೋಳಿಗೆ ವಿಡಿಯೋ ನಾನು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ನಿಮಗಿದು ಸಾರಿನ ಜೊತೆಗೆ ಏನೂ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ತೋರಿಸ್ತಾರೆ ಅದು. ಇದರಲ್ಲಿ 2 ಕಪ್ ಬೇಳೆಗೆ 18 ಕಪ್ ನೀರು ಹಾಕಿದ್ದೆ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು, ನಿಮಗೆ ಇಂಗು ಬೇಕು ಅಂತಂದರೆ ಇಂಗುನ ಒಂದು ಚಿಟಿಕೆ ಇಷ್ಟೇ ಇಂಗು, ನೀವು ಒಗ್ಗರಣೆ ಹಾಕ್ತೀವಲ್ಲ, ಒಗ್ಗರಣೆ ಹಾಕಿ ಸ್ಟವ್ ಆಫ್ ಮಾಡ್ತೀವಲ್ಲ, ಆ ಒಂದು ಟೈಮ್ನಾಗ ಒಂದು ಇಷ್ಟೇ ಹಿಂಗೆ ಹಾಕೋಬೋದು. ನಾನೇನು ಹಿಂಗೆ ಹಾಕಿಲ್ಲ. ಆಮೇಲೆ ಮಸಾಲೆ ರುಬ್ಕೋಬೇಕಾದ್ರೆ ನೀವು ಬೇಕು ಅಂತಂದರೆ ಒಂದಿಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೋಬೋದು, ಅದು ನಿಮ್ಮ ಇಚ್ಛೆ. ನಾವು ಹೋಳಿಗೆ ಸಾರಿಗೆ ಕಾಯೇನು ಅಷ್ಟು ಹಾಕೋಣಲ್ಲ, ಯಾವಾಗಾರು ಒಂದು ಸತಿ ಹಾಕೋತೀವಿ ಅಷ್ಟೇ. ಅದು ಸಾಂಬಾರು ಪುಡಿ ಅಂತೂ ಹಾಕೋಣಲ್ಲ, ನಾವು ಸಾರು ಮಾಡೋದಕ್ಕೆಲ್ಲ ಸಾಂಬಾರು ಪುಡಿ ಅಂತ ಬಳಸ್ತೀವಲ್ಲ, ಆ ಸಾಂಬಾರು ಹಾಕೋದಿಲ್ಲ ನಾವು. ನಾವಿಲ್ಲೇನು ಮಸಾಲೆ ಪದಾರ್ಥ ತೋರಿಸಿ ಹುರಿದ್ನಲ್ಲ ಅಷ್ಟೇ ಹಾಕ್ಕೊಂಡು ನಾವು ಮಾಡೋ ಅಂಥದ್ದು. ಇದನ್ನ ಚೆನ್ನಾಗಿ ಕುದಿಸ್ರಿ. ಇದು ಕುದ್ದಷ್ಟು ಕೂಡ ಹೋಳಿಗೆ ಸಾರು ತುಂಬ ರುಚಿಯಾಗಿ ಬರುತ್ತೆ, ಆಯಿತಾ. ನಾನು ಮುಂದಿನ ವಿಡಿಯೋದಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ತುಂಬ ಜನ ಒಬ್ಬಟ್ಟಿನ ಸಾರು ತೋರಿಸಿ ಅಂತ ಕೇಳಿದ್ದಕ್ಕೆ ನಾನು ಇವತ್ತು ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.